ಹಲೋ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ದಿವಸ ನಾವು ಬಿಗ್ ಬಾಸ್ ಕನ್ನಡ ಸೀಸನ್ 11ರ 6 ಕಂಟೆಸ್ಟೆಂಟ್ಸ್ ಫೈನಲ್ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಉಗ್ರ ಮಂಜು ಅವರಂತೂ ತುಂಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳ್ಬೋದು. ಅವರಂತೂ ಫ್ರೆಂಡ್ಶಿಪ್ಗೆ ತುಂಬ ವ್ಯಾಲ್ಯೂ ಕೊಡ್ತಾರೆ. ಹಾಗೆಯೇ ಟಾಸ್ಕ್ ಅಂತ ಬಂದಾಗೂ ಕೂಡ ಚೆನ್ನಾಗಿ ಆಡ್ತಿದ್ರು. ಫುಲ್ಲು ಸ್ಟ್ರಾಟಜಿಕ್ಕಾಗಿ ಗ್ರೇ ಏರಿಯಾ ಅಂತಲೂ ಇಷ್ಟ ಆಗಿತ್ತು. ಕಿಂಗ್ ಪಾರ್ಟಲ್ಲಂತೂ ರಾಜ ಆಗಿದ್ದಾಗಂತೂ ಸೂಪರಾಗಿ ಮಾಡಿದ್ರು ಫಸ್ಟ್ನೇ ದಿವಸ. ಆಮೇಲೆ ಏನೇನೋ ಆಗೋಯ್ತು. ಇಟ್ಸ್ ಓಕೆ, ಪರವಾಗಿಲ್ಲ, ಒಳ್ಳೆ ವ್ಯಕ್ತಿನೇ. ಹಾಗೆಯೇ ಗೌತಮಿ ಅವರು ಜೊತೆ ಫ್ರೆಂಡ್ಶಿಪ್ ಇತ್ತು. ಹಾಗೆಯೇ ಮೋಕ್ಷಿತಾ ಅವ್ರನ್ನ ಸಹ ಅವರು ತಂಗಿ ಸ್ಥಾನದಲ್ಲಿ ಇಟ್ಟಿದ್ರು. ತುಂಬ ಚೆನ್ನಾಗಿ ಆಡ್ತಿದ್ರು ಎಲ್ಲರೂ ಒಟ್ಟಿಗೆ. ಆದರೆ ಮೋಕ್ಷಿತಾ ಮಾತ್ರ ಅವರಿಂದ ಹೊರಗಡೆ ಬರ್ತಾಳೆ ಆ ಫ್ರೆಂಡ್ಶಿಪ್ಪಿಂದ. ಅದಾದಮೇಲೆ ತ್ರಿವಿಕ್ರಮ್ ಅವರು ಒಂದೊಳ್ಳೆ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ತುಂಬ ವಿಚಾರದಲ್ಲಿ ಅವರನ್ನು ಮೆಚ್ಚಲೇಬೇಕು. ಅವ್ರ ಜೊತೆಗಿದ್ದವ್ರನ್ನಂತೂ ಅವ್ರು ತುಂಬ ಸೇಫಾಗಿ ನೋಡ್ಕೊಳ್ತಿದ್ರು. ರಂಜಿತ್ ಅವತ್ತು ನಾನು ಜಗದೀಶ್ ಅವ್ರನ್ನ ಹೊಡೆದೇ ಹೋಗೋದು ಅಂತ ಹೇಳಿದಾಗ ತಾಳ್ಮೆಯಿಂದ ಇರು ಅಂತೇಳಿ ಬುದ್ಧಿ ಹೇಳಿದರು. ರಜತ್ ಅಷ್ಟೇ ಕೋಪ ಮಾಡ್ಕೊಂಡಾಗ ಅವತ್ತು ಧನುಗೆ ಹೊಡೆಯೋಕ್ಕೆ ಹೋದಾಗ ತುಂಬಾ ಹಿಡ್ಕೊಂಡು ತಡೆದ್ರು. ಅದೇ ಅಂದರೆ ಇಲ್ಲಿ ಜಗದೀಶ್ ಅವರಾಗಲಿ ಧನು ಅವರಾಗಲಿ ಅಷ್ಟೇ ಟ್ರಿಗರ್ ಕೂಡ ಮಾಡಿದರು. ಇಲ್ಲಿ ಯಾರ್ದೇನು ತಪ್ಪು ಅಂತ ಹೇಳಲ್ಲ, ಯಾರ್ದೇನು ಸರಿ ಅಂತ ಹೇಳಲ್ಲ, ಎಲ್ಲನೂ ಆ ಸಂದರ್ಭದಲ್ಲಿ ಆಗಿರುತ್ತೆ. ಓಕೆ, ಅದಾದಮೇಲೆ ತ್ರಿವಿಕ್ರಮ್ ಅವರಂತೂ ತುಂಬ ಇಷ್ಟ ಆಗೋ ವಿಚಾರ ಏನಂದರೆ, ಏನೇ ಸಿಚುವೇಶನ್ ಇರಲಿ, ಏನೇ ತುಂಬ ದೊಡ್ಡ ಜಗಳ ಆಗೋ ಸಿಚುವೇಶನ್ ಇರಲಿ, ಅದನ್ನು ತುಂಬ ಸಿಂಪಲ್ಲಾಗಿ ಹ್ಯಾಂಡ್ಲು ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಮೋಕ್ಷಿತ ಅಂತೂ ತುಂಬಾ ಟ್ರಿಗರ್ ಮಾಡ್ತಿರ್ತಾಳೆ, ನೀನು ಗೋಮುಖ ವ್ಯಾಘ್ರ ಹಾಗೆ ಹೀಗೆ ಅಂತ. ಆದರೂ ಕೂಡ ಸುಮ್ಮನೆ ಸ್ಮೈಲ್ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತಾರೆ. ಒಂಥರ ಚೆನ್ನಾಗಿ ಅನಿಸುತ್ತೆ. ಮತ್ತು ಮಂಜು ಅವ್ರ ಜೊತೆಗೂ ಅಷ್ಟೇ ತಿರುಗೇಟಾಗಿ ಸ್ಟ್ರಾಟಜಿ ಮಾಡ್ತಿದ್ರು. ಅದು ಒಂಥರ ಚೆನ್ನಾಗಿತ್ತು. ಹಾಗೆಯೇ ಮಂಜು ಅವರು ರಾಜ ಟಾಸ್ಕ್ ಮಾಡಿದಾಗೂ ಅಷ್ಟೇ ಅದರಲ್ಲೂ ಚೆನ್ನಾಗಿ ತುಂಬ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ರು. ತುಂಬ ಚೆನ್ನಾಗಿ ಆಡ್ತಿದ್ರು. ಓಕೆ, ಸೂಪರು ಅವರಂತೂ. ಮತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರನ್ನ ಸೇರಿಸಿ ತ್ರಿವ್ಯ ಅಂತ ಮಾಡ್ತಾರೆ ಜನ. ಹಾಗೇನೇ ಮೋಕ್ಷಿತಾ ಅವ್ರದ್ದು ಮತ್ತು ತ್ರಿವಿಕ್ರಮ್ ಅವ್ರ ನಡುವೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅದರದ್ದು ವಿಚಾರವಾಗಿ ತ್ರಿವಿಕ್ರಮ್ ಅವರು ಮೋಕ್ಷಿತಾ ಅವ್ರ ಜೊತೆ ಮಾತಾಡಬೇಕು ಅಂತಿರ್ತಾರೆ. ಅದನ್ನು ನೋಡಿಬಿಟ್ಟು ತ್ರಿಮೋಕ್ಷಿ ಅಂತ ಮಾಡ್ತಾರೆ. ಒಟ್ಟಿನಲ್ಲಿ ತ್ರಿವಿಕ್ರಮ್ ಅವರು ಅವ್ರಿಗೆ ಗೊತ್ತಿಲ್ದಿರಂಗೆ ಟ್ರಯಾಂಗಲ್ ಲವ್ ಸ್ಟೋರಿ ಬಿದ್ದಿದ್ದಾರೆ ಅಂತಿರ್ಬೋದು. ಒಂಥರ ಚೆನ್ನಾಗಿದೆ ಅದು ಒಂಥರ. ಆಮೇಲೆ ಮೋಕ್ಷಿತಾ ಅವರಂತೂ ಎಲ್ಲರ ಜೊತೆ ಫ್ರೆಂಡ್ ಆಗಿರ್ತಾರೆ. ಫಸ್ಟು ಮಂಜು ಮತ್ತು ಗೌತಮಿ ಅವ್ರ ಜೊತೆ ಇರ್ತಾರೆ. ಆಮೇಲೆ ಶಿಶಿರ ಐಶ್ವರ್ಯ ಅವ್ರ ಜೊತೆ ಇರ್ತಾರೆ. ಆಮೇಲೆ ಹನುಮಂತ್ ಅವ್ರ ಜೊತೆನೂ ಸ್ವಲ್ಪ ದಿವಸ ಇರ್ತಾರೆ. ಆಮೇಲೆ ಟಾಸ್ಕ್ ಆಡ್ತಾರೆ ಧನರಾಜ್ ಅವ್ರ ಜೊತೆಗೆ. ಅವ್ರ ಜೊತೆ ಜಗಳ ಆಗುತ್ತೆ. ಒಟ್ಟಾರೆಯಾಗಿ ಸ್ವಲ್ಪ ನನಗಂತೂ ನಮ್ಮ ಸಂಗೀತ ಅವರು ಸೀಸನ್ 10 ಸಂಗೀತ ಅವ್ರನ್ನ ಫಾಲೋ ಮಾಡ್ತಿದ್ದಾರೇನೋ ಅನ್ನೋ ಥರ ಅನಿಸುತ್ತೆ. ಇಟ್ಸ್ ಓಕೆ, ಹೇಗೋ ಅವ್ರು ಆಟ ಆಡ್ತಿದ್ದಾರೆ. ಅದಾದಮೇಲೆ ಹನುಮಂತ್ ಅವರು ಕೂಡ ಒಳ್ಳೆ ಸಂಗೀತಗಾರ, ತುಂಬ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ. ಸಂತು ಪಂತು ಅಂತ ಹೋದ ಸಲ ಇದ್ದಂಗೆ ಈ ಸಲ ಅನುಧನು ಅಂತ ಆಗಿಬಿಟ್ಟಿದೆ. ಅದು ಒಂಥರ ಚೆನ್ನಾಗಿದೆ. ಆಮೇಲೆ ರಜತ್ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರು ಪರವಾಗಿಲ್ಲ, ಒಳ್ಳೆ ಎಂಟ್ರಿನೇ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಅದರಲ್ಲೂ ಅಂತೂ ರೆಸಾರ್ಟ್ ಟಾಸ್ಕಲ್ಲಂತೂ ತುಂಬ ಚೆನ್ನಾಗಿ ಮೂಡಿಬಂತು. ಹಾಗೆಯೇ ಬಾಸ್ ಅಂತ ಚೈತ್ರ ಅವ್ರನ್ನ ಕರೆಯೋದು ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಎಂಟರ್ಟೈನ್ಮೆಂಟಿಂಗ್ ಇದೆ. ಒಟ್ಟಿನಲ್ಲಿ ರಜತ್ ಅವ್ರು ಬಂದಮೇಲೆ ಒಂದು ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತಿದೆ. ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಚೆನ್ನಾಗಿ ಆಡ್ಕೊಬರ್ತಿದ್ದಾರೆ ಅವರು ಕೂಡ. ಭವ್ಯ ಅವರು ಕೂಡ ಒಳ್ಳೆ ಸ್ಟ್ರಾಂಗ್ ಲೇಡಿ. ಇವರು ಮತ್ತು ತ್ರಿವಿಕ್ರಮ್ ಅವ್ರದ್ದು ಜೆನ್ಯೂನ್ ಫ್ರೆಂಡ್ಶಿಪ್ಪು. ಓಕೆ, ಅವರು ಚೆನ್ನಾಗಿ ಆಡ್ಕೊಳ್ತಾ ಬರ್ತಿದ್ದಾರೆ. ನೆಗೆಟಿವ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಒಂದು ಪಾಸಿಟಿವ್ ಇದ್ದಂಗೆ ನೆಗೆಟಿವ್ ಸಹ ಇರುತ್ತೆ. ಮಂಜು ಅವರು ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಆದರೆ ಒಂದು BBK ಅಂದರೆ ಬಿಗ್ ಬಾಸ್ ಕನ್ನಡದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಾಗ ಅದನ್ನು ಬಳಸ್ಕೊಳ್ಬೇಕು. ಅದನ್ನು ಬಿಟ್ಬಿಟ್ಟು ಫ್ರೆಂಡ್ಶಿಪ್ಪು ಅಣ್ಣ ತಂಗಿ ಅಂತ ಬಿಟ್ಟು ಯಾಮಾರಕ್ಕೆ ಹೋಗ್ಬಾರ್ದು. ತನ್ನ ಟಾಸ್ಕ್ ಏನಿದೆ ಆ ಟಾಸ್ಕ್ನ ಮುಗಿಸ್ಬೇಕು. ಆ ಕ್ಷಣ ಇವಾಗ ಫಾರ್ ಎಕ್ಸಾಂಪಲ್ ಕಿಂಗ್ ರಾಜ ಟಾಸ್ಕ್ ಕೊಟ್ಟಿರೋದು ಎಷ್ಟು ಒಳ್ಳೆ ಟಾಸ್ಕ್ ಅದು. ಅಲ್ಲಿ ಹೇಗೆ ಆಡ್ಬೋದಿತ್ತು, ಬೆಂಕಿ ಸ್ಟಾರ್ಟಿಂಗ್ ಏನೋ ಚೆನ್ನಾಗಿ ಆಡಿದ್ರು. ಆಮೇಲೆ ಫ್ರೆಂಡ್ಶಿಪ್ ಅಂತ
ಗೌತಮಿ ಅವ್ರಿಗೆ ಸ್ವಲ್ಪ ಫ್ರೀಡಮ್ ಬಿಟ್ಟರು. ಅದಾದಮೇಲೆ ಮೋಕ್ಷಿತ ಅವರೊಂದು ಹಾಡು ಹೇಳ್ತಾರೆ, ಅದು ತುಂಬ ಫೇಮಸ್ ಆಗಿದೆ. ಅದು ಹಾಡು ಹೇಳಿದ ತಕ್ಷಣ ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ, ಈ ಮೌನವೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದ, ಹಾಳಿ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಹಾಡಂತೂ ಸೂಪರಾಗಿದೆ, ಓಕೆ. ಆದರೆ ಮಂಜೂರು ಆಡಿದ ತಕ್ಷಣ ಫುಲ್ಲು ಹತ್ಕೊಂಡು ಫುಲ್ ಎಮೋಷನ್ ಆಗಿ ನನ್ನ ತಂಗಿ ಅಂತ ಬಿಟ್ಟು ಫುಲ್ ಬಿದ್ದೋಗ್ತಾರೆ. ಆಮೇಲೆ ಏನು ಒಂದು ಎವಿಕ್ಷನ್ ಅದು ಇರುತ್ತೆ, ಟಾಸ್ಕಲ್ಲಿ ನಾಮಿನೇಷನ್ ಇರುತ್ತೆ, ಆಗ್ಲಂತೂ ಬಾಣ ಬಿಟ್ಟು ಮಾಡಬೇಕಾಗಿರುತ್ತೆ ಎವಿಕ್ಷನ್ ನಾಮಿನೇಷನ್ ಮಾಡಬೇಕಾಗಿರುತ್ತೆ. ಆವಾಗೂ ನನ್ನ ತಂಗಿ ಜೊತೆಗೆ ನಾನು ಇರ್ತೀನಿ ಅಂತೇಳ್ಬಿಟ್ಟು ಏನೋ ಬಾಣ ಎಲ್ಲ ಬಿಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಡೇ ಅಂತೂ ಫುಲ್ ಜಗಳ ಆಗೋಗುತ್ತೆ. ಅವ್ರು ರಾಣಿ ಪಾಠ ಕೊಟ್ಬಿಡ್ತಾರೆ, ಇಬ್ರಿಗೂ ಫುಲ್ ಜಗಳ ಆಗೋಗುತ್ತೆ. ಮತ್ತೇ ಮೋಕ್ಷಿತ ಅವರು ಥೂ ಅಂತ ಹೋಗಿತಾರೆ. ಇದೆಲ್ಲ ಉಗಿಸ್ಕೊಳ್ಳೋದು ಬೇಕಿತ್ತ? ಕರೆಕ್ಟಾಗಿ ರಾಜದವ್ರು ರಾಜ ಥರ ಇರಬೇಕು. ಹಾಡು ಹೇಳಿದ ತಕ್ಷಣ ಏನು ಫುಲ್ ಎಮೋಷನ್ ಆಗಿಬಿಟ್ಟು ಫುಲ್ಲು ಯಾಮರಕ್ಕೆ ಹೋಗ್ಬಾರ್ದು, ಸ್ವಲ್ಪ ಹುಷಾರಾಗಿರಬೇಕು. ಈ ವಿಚಾರದಲ್ಲಿ ಸ್ವಲ್ಪ ಎಮೋಷನ್ ಆಗಿ ಅವರು ಟಾಸ್ಕ್ಗಳನ್ನೆಲ್ಲ ಬಿಟ್ಕೊಟ್ರು. ಲಾಸ್ಟಿಗೆ ಅದೇ ಮೋಕ್ಷಿತ, ನಿಮ್ಮದು ಗೌತಮಿಯಿಂದ ಆಟ ಆಡ್ತಾಯಿಲ್ಲ ನೀವು, ಫ್ರೆಂಡ್ಶಿಪ್ಪಿಂದ ಆಟ ಆಡ್ತಿಲ್ಲ ನೀವು, ನಿಮ್ಮದು ಗೌತಮಿ ಫ್ರೆಂಡ್ಶಿಪ್ ಇಂದ ನೀವು ಮರ್ತೋಗಿದ್ರ ಹಾಗೆ ಹೀಗೆ ಅಂತೇಳ್ಬಿಟ್ಟು ಎಲ್ಲರೂ ಮೈಂಡಲ್ಲಿ ಅದೇ ಹುಟ್ಟಿಸಿದ್ರೇನೋ ಪಾಪ. ಅವ್ರು ಆಟ ಆಡ್ತಿದ್ರು, ಅವ್ರದ್ದು ಎಷ್ಟು ಆಟ ಆಡಬೇಕೋ ಅವ್ರದ್ದು ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ಆಟ ಆಡ್ತಿದ್ರು. ಬಟ್ ಹೇಗೆ ಅನಿಸ್ಬಿಡ್ತು ಅಂದರೆ ಆಡ್ತಾನೇ ಇಲ್ಲ, ಆಗೋಯ್ತು ಮುಗೀತು ಅನ್ನೋ ಥರ ನಮಗೆ ಅನಿಸ್ಬಿಡ್ತು ಅಲ್ವಾ. ಅದಾದಮೇಲೆ ತ್ರಿವಿಕ್ರಮ್ ಅವ್ರು ಹೇಳ್ಬೇಕಂದ್ರೆ ಒಳ್ಳೆತನ ಇರಬೇಕು. ಸರಿ, ಮೋಕ್ಷಿತ ಅವ್ರು ಬೈತಾ ಇದ್ರೆ ಸುಮ್ಮನೆ ಇರೋದಲ್ಲ, ಅದಕ್ಕೆ ಅಲ್ವಾ ಎಲ್ಲರೂ ಸುಮ್ಮನೆ ಇರೋದಕ್ಕೆ ಏನೋ ಲವ್ ಇರಬೇಕು, ಅದಕ್ಕೆ ಬೈತಿದ್ರು ಸುಮ್ಮನೆ ಇದ್ದಾನೆ ಅಂತೇಳ್ಬಿಟ್ಟು ತ್ರಿಮೋಕ್ಷಿ ಅಂತಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಆಮೇಲೆ ಒಂದು ಸ್ವಲ್ಪ ಹೇಳ್ಬೇಕು ಅಂದರೆ ತ್ರಿವಿಕ್ರಮ್ ಅವ್ರು ಬೆಸ್ಟ್ ಅನಿಸ್ತಪ್ಪ. ಫ್ರೆಂಡ್ಶಿಪ್ಗಾಗಿ ವ್ಯಾಲ್ಯೂ ಕೊಡೋದಾಗಲಿ, ಸಿಚುವೇಶನ್ನ ನಿಭಾಯಿಸೋದಾಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಮನೆಯಲ್ಲಿ ಹೇಗೆ ಶಾಂತವಾಗಿರಬೇಕು ಅಂತ ತಿಳ್ಕೊತಾರೆ. ಹಾಗೆಯೇ ಧನು ಅವರು ಮನೆ ಟಾಸ್ಕಲ್ಲಿ ಮಿಸ್ಸಾಗಿ ಗ್ರೇ ಏರಿಯಾ ಆಯಿತು, ಅಂದರೆ ಕನ್ನಡಿ ನೋಡಿಕೊಂಡು ಟಾಸ್ಕ್ ಆಡಿ ಅದು ವಿನ್ ಆಗಿರೋದ್ರಿಂದ ಅದು ಮೋಸ ಅಂತೇಳ್ಬಿಟ್ಟು ತೆಗೆದ್ರು. ಆದರೂ ಕೂಡ ತ್ರಿವಿಕ್ರಮ್ಗೆ ಅವರು ಕೂಡ ಒಂದು ಅಪೋಸಿಟೇ ಆಗಿರ್ತಾರೆ, ಅಂದರೆ ಪೈಪೋಟಿ ಆಗಿರ್ತಾರೆ. ಬಟ್ ಸ್ಟಿಲ್ ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಾರೆ ಅಂದರೆ, ಯಾರು ಮಾಡ್ತಿರೋ ತಪ್ಪು ನೀವು ಮಾಡ್ತಿದ್ಯಾ ಬಿಡು ಪರವಾಗಿಲ್ಲ ಅಂತೇಳ್ಬಿಟ್ಟು ಸಮಾಧಾನ ಮಾಡ್ತಾರೆ. ಅದ್ರ ತಕ್ಕಂತೆ ನಿಲ್ತಾರೆ. ನಾಮಿನೇಷನ್ ಮಾಡಬೇಕಾದ್ರೆ ಧನರಾಜ್ ಅವ್ರನ್ನ ತೊಗೋಬೋದಿತ್ತು, ಆದರೆ ತೊಗೊಳ್ಳಲ್ಲ. ಅವ್ರ ತಪ್ಪು ಅವ್ರಿಗೆ ಅರಿವಾಗಿದೆ ಅಂದರೆ ನಾಮಿನೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋ ಥರ ಅವ್ರು ನಾಮಿನೇಟ್ಗೂ ತೊಗೊಳ್ಳಲ್ಲ. ಸೊ ನನಗೆ ಈ ವಿಚಾರದಲ್ಲಿ ವ್ಯಕ್ತಿತ್ವದಲ್ಲಾಗಲಿ, ಟಾಸ್ಕ್ ಮಾಡೋದ್ರಲ್ಲಿ, ಟಾಸ್ಕ್ ವಿಚಾರದಲ್ಲಾಗಲಿ ಎರಡರಲ್ಲೂ ಕೂಡ ತ್ರಿವಿಕ್ರಮ್ ಅವರು ಬೆಟರ್ ಇದ್ದಾರೆ, ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ನನಗನ್ಸುತ್ತೆ. ಅದಾದಮೇಲೆ ಮೋಕ್ಷಿತ ಅವರು ಸ್ವಲ್ಪ ಅಲ್ಲಿ ಫ್ರೆಂಡ್ಶಿಪ್ ಮಾಡಿಕೊಂಡು ಹಂಗೆ ತ್ರಿವಿಕ್ರಮ್ ಅವ್ರನ್ನ ಬೈಕೊಂಡು ಮುಂದೆ ಬಂದರು ಅನಿಸುತ್ತೆ. ಇನ್ನು ರಜತ್ ಅವ್ರು ಹೇಳ್ಬೇಕಂದ್ರೆ ಆಟ ಆಡೋಣ ಸೂಪರಾಗಿ ಆಡ್ತಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಏನಂದರೆ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು. ಅದಾದಮೇಲೆ ಭವ್ಯ ಅವರು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಬಟ್ ಏನು ಮಾಡ್ತಾರೆ ಅಂದರೆ ಅರ್ಜೆಂಟ್ ಬೀಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಮಿಸ್ ಮಾಡಿಬಿಡ್ತಾರೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗುತ್ತೆ. ಲಾಸ್ಟ್ ಟೈಮಲ್ಲಂತೂ ಹೇಗೆ ಆಡ್ತಿದ್ರು, ಒಬ್ರಿಗೊಬ್ರು ಹೇಗೆ ಬಡ್ದಾಡ್ತಿದ್ರು. ಈ ಟೈಮಿಂಗ್ಸಲ್ಲಿ ನಾನು ಸ್ವಲ್ಪ ಆ್ಯಕ್ಚುಲಿ TRP ಭವ್ಯ ಕೊಡ್ತಿದ್ದಾಳೆ ಅಂತ ಹೇಳುವುದು ಸ್ವಲ್ಪ ಅಗ್ರೆಷನಿಂದ ಆ್ಯಕ್ಚುಲಿ ಸ್ವಲ್ಪ ಅಗ್ರೆಷನ್ ಇರೋದು ಭವ್ಯಗೆ. ಸೊ ಅದರಿಂದ ಸ್ವಲ್ಪ TRPನ ಅದು ಸಿಗ್ತಾಯಿದೆ, ಬಿಡಿ ಹೋಗಲಿ, ಯಾವುದೋ ಒಂದು ಅಲ್ವಾ. ಓಕೆ, ಆಲ್ ದ ಬೆಸ್ಟ್ ಫಾರ್ ಎವ್ರಿ ಕಂಟೆಸ್ಟೆಂಟ್ಸ್. ಎಲ್ಲರೂ ಒಳ್ಳೆಯವರ. ಈ ಸೀಸನಲ್ಲಂತೂ ಎಲ್ಲ ಸೂಪರು. ನನಗಂತೂ ಫುಲ್ ಖುಷಿ ಇದೆ. ಒಟ್ಟಿನಲ್ಲಿ ಲಾಸ್ಟ್ ಸೀಸನಲ್ಲಿ ಫುಲ್ಲು ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್, ಈ ಸೀಸನಲ್ಲಿ ಫುಲ್ಲು ಒಳ್ಳೆ ಕಂಟೆಸ್ಟೆಂಟ್ಸ್ ಅನಿಸುತ್ತೆ. ಒಬ್ರಿಗಿಂತ ಒಬ್ಬರು ಒಳ್ಳೆಯವರಿದ್ದಾರೆ. ಸೊ ಜಗಳ ಸ್ವಲ್ಪ ಕಡಿಮೆನೇ ಆಗುತ್ತೆ. ಇಟ್ಸ್ ಓಕೆ. ಬಟ್ ವ್ಯಕ್ತಿತ್ವದ ಬೆಲೆ ಒಂದು ಸಿಕ್ತು ಅಂತ ಅನ್ನಿಸ್ತು. ಯಾಕಂದರೆ ಪ್ರತಿಯೊಬ್ಬರು ಒಂದೊಂದು ವ್ಯಕ್ತಿತ್ವ ಇದೆ, ಪ್ರತಿಯೊಬ್ಬರಿಂದನೂ ಒಂದೊಂದು ತಿಳಿಯೋದಿದೆ, ಪ್ರತಿಯೊಬ್ಬರು ಒಂದೊಂದು ತಪ್ಪು ಮಾಡ್ತಾರೆ, ಪ್ರತಿಯೊಬ್ಬರಿಂದನೂ ಒಂದೊಂದು ತಪ್ಪನ್ನ ತಿಳುವಳಿಕೆಯಿಂದ ನಾವು ತಿಳ್ಕೊಬೇಕಾಗಿರುತ್ತೆ.
ಒಟ್ಟಿನಲ್ಲಿ ಯಾರೇ ವಿನ್ ಆಗಲಿ ನನಗೇನು ಬೇಜಾರಿಲ್ಲ. ಸ್ವಲ್ಪ ಏನಂದರೆ ತ್ರಿವಿಕ್ರಮ್ ಅವರು ಎರಡೂ ವಿಚಾರದಲ್ಲಿ ತೊಗೊಂಡಾಗ ಸ್ವಲ್ಪ ಜಾಸ್ತಿ ಇದ್ದಾರೆ. ಆಮೇಲೆ ಹನುಮಂತ್ ಅವರು ಓಕೆ, ಬಟ್ ತ್ರಿವಿಕ್ರಮ್ ಅವರು ವಿನ್ನರಾಗಿ ಹನುಮಂತ್ ಅವರು ರನ್ನರ್ ಆದರೆ ಬೆಟರ್ ಅನಿಸುತ್ತೆ ಅಲ್ವಾ? ನಿಮಗೆ ಯಾರು ವಿನ್ ಆಗಬೇಕು, ಯಾರು ಬೆಟರ್ ಅನಿಸುತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.